RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸೊ ಪಟ್ಟಿನ ಲೋಪ ಅಲ್ಲಿ ನೋಡ್ರಿ. ಅಲ್ಲಿ ಅಂದ್ರೆ ಅವ್ರಿಗೆ ಯಜಮಾನರಿಗೆ ವಯಸ್ಸಾಗ್ಯದ, ಅವ್ರಿಗೆ ನಡಿಲಕ್ ಬರಲ್ತು, ಏನೂ ಇಲ್ಲ. ಆದ್ರ ನಂದು ಸಲಹೆ ಏನಂದ್ರೆ ರಾಜಕಾರಣ ಬಿಟ್ಟು ಮನ್ಯಾಗಿರೋಪ್ಪ, ಯಾಕೆ ಸಾಹಿತ್ಯ ಕಾಂಗ್ರೆಸ್ನವ್ರು ನೋಡಿ ಅನ್ನೋದು ನನ್ನ ಅಭಿಪ್ರಾಯ ಅದ. ಈಗ ಹೋಗಿ ಹೇಳ್ತೀನಿ ಒಮ್ಮೆ. ಅದಕ್ಕ ಸ್ವಲ್ಪ ಇದು ಸರಿ ಇಲ್ಲ ಅಲ್ರಿ. ಇಷ್ಟೆಲ್ಲ ಕೊಟ್ರೆ ಇನ್ನೇನು ಕೊಡ್ಬೇಕು? ತಗೊಂಡು ಒಯ್ದು ಕೊಡ್ಬೇಕು ಅವ್ರಿಗೆ. ಅಲ್ರಿ ತಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೊಟ್ರತ್ತ? 81% ಇಡೀ ಸರ್ಕಾರ ಇದ್ದಾಗ. ನಾವು ಕೊಟ್ಟದ್ದು ಎಷ್ಟು ನೀವೇ ನೋಡ್ರಿ. 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ರೊಕ್ಕ ಕೊಟ್ಟಿದ್ದೆವು. ಮಾತು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಇಲ್ಲ. ನೋಡ್ರಿ, ಅವ್ನ್ ತಗೊಂಡ್ ಏನ್ ಮಾಡ್ತೀರಿ? ಕರಿಗೆದು ಗೃಹ ಸಚಿವರು ಸರ್. ಅದೇ ಗೃಹ ಸಚಿವರು ನಾ ಒಪ್ತೀನಿ. ಏನ್ ಹೇಳ್ತಾ ಅವ್ನಿಗೆ ತಲಿ ಇಲ್ಲ. ಗೃಹ ಸಚಿವ ಏನ್ ಕೇಳ್ಬೇಕು? ಏನ ಇದು ಅವನ್ ಕೆಲಸನಾ ಕೇಳೋದು? ಸಾರ್ವಜನಿಕರಿಗೆ ಕೇಳ್ರಿ, ಹೇಳ್ತಾರೆ. ಇವಂದೇನು ಕೆಲಸ? RSSನಾಗ ನೋಡ್ರಿ, RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸೋಮ್ ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ. ಅವ್ರ ಒಂದ್ ಮಿನಿಟ್ ನಾ ಹೇಳ್ತಾನೆ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಿಲ್ಲ, ಜನರ ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದಾಗ ಅವೇನು ಸರ್ವೈ ಆಗುದಿಲ್ಲ. ನಮಸ್ಕಾರ. ಬಿಜೆಪಿ ಸರ್ಕಾರದವರು ಅದಕ್ಕೆ ಅಲ್ರಿ, ನಾವ್ ಎಲ್ಲಾನು ಮಾಡಿದೇವ್ರಿ. ಈಗ ಸುಪ್ರೀಂ ಕೋರ್ಟ್ ಅಲ್ರಿ ಯಾಕೆ ಹಾರಲ್ತಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ಹಿಡ್ಕೊಂಡ್ ಕೂತಾರ್ರಿ. ಅದು ಕ್ಲಿಯರ್ ಆಗ್ತದ. ಇವತ್ತು ನಾಳೆ ಕ್ಲಿಯರ್ ಆಗ್ತದ. ಅದು ಸೇರ್ತದ. ನಡೀತಾ ಇಲ್ಲ ಅನ್ಬೇಡ್ರಿ ಸಾಹೇಬ್ರೆ. ನಾ ಬಾಳ ಸಲ ಈಗ ನೋಡ್ರಿ, ಕೊನೆಗೆ ಲಾಸ್ಟ್ ಇಯರ್ ಇಲ್ಲ, ಅದಕ್ಕ ಲಾಸ್ಟ್ ಇಯರ್ ನಂದು ಲಿಸ್ಟ್ ನ್ಯಾಗ ಬಂದಿತ್ತು. ಇದು ಗೋಳ್ಗುಮಟ ಈ ವರ್ಲ್ಡ್ ಮ್ಯಾಪ್ ಇದ್ರಾಗ ಹಾಕ್ಲಕ್ಕ 2 ಇದ್ದು, ನಂದೊಂದು ಇನ್ನೊಂದು. ಅವಾಗ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು, ಯಾವ್ದು ಬಹಳ ಅರ್ಜೆಂಟ್ ಅದಪ್ಪ, ಇದು ಸೇರ್ಸು ಮುಂದೆ ಮಾಡೋಣ ಅಂತೇಳಿ ಅದು ತೆಗಿಸಿ ಮಾಡ್ಯಾರ. ನನಗೂ ಹೇಳ್ಯಾರ. ಅದನ್ನ ನಾ ಒಟ್ಟು ಮಾಡಿಸ್ತೀನಪ್ಪ. ಅದನ್ನ ವರ್ಲ್ಡ್ ಮ್ಯಾಪ್ ಸೇರಿಸ್ಲಕ್ ಪ್ರಯತ್ನ ಮಾಡ್ತೇನೆ. ಮತ್ತೆ ಹೋಗಿ ಮಟ್ಟಿ ಹಾಕ್ತೀನಿ. ಅವ್ರು ಹೇಳ್ತೀರಿ ರೇಲ್ ಬಿಡ್ಬೇಕು ಅನ್ನೋದು ನಂದು ಆಸೆ ಅದ, ನಿಮ್ದು ಅದ. ಆದ್ರೆ ನೀವು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಸಾದಾ ಟ್ರೈನ್ ಓಡೋದು 80 km/h ಓಡ್ತದೆ ಈ ಹಳಿ ಮೇಲ. ಇದು ಒಂದೇ ಭಾರತ ಏನು ಟ್ರೈನ್ ಓಡ್ಬೇಕು 140 km ಫಾಸ್ಟ್ನೇ ಹೋಗ್ತದ. ಇವೇನ್ ಹಳಿಗಳು ಏನದವಲ್ಲ, ಆ ಸ್ಪೀಡಿಗೆ ಜೋಡಣೆ ಆಗಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಳ್ತಾರ. ಅದು ಒಂದ್ ಸ್ವಲ್ಪ ದಿನ ತಡೀರಿ, ಅದು ಮಾಡ್ಲಕತ್ತಾರೆ ಎಲ್ಲ ರಿಪೇರಿ. ಖಂಡಿತ ನಾನು ಆ ಒಂದು ಟ್ರೈನ್ ಬಿಡಿಸ್ತಕ್ಕಂತ ಪ್ರಯಾಸ ಮಾಡ್ತೀನಪ್ಪ. ಅದ್ರ ಜೊತೆಗೆ ಏಮ್ಸ ನಮ್ ಜಿಲ್ಲೆ ಕೊಡೋದಿಲ್ಲ, ಆಗೋದಿಲ್ಲ. ನಾವೆಲ್ಲ ಕೇಳಿದೇವು ಇದಕ್ಕ ಮೊದಲ 2 ಸಲ. ಯಾರ್ಯಾರು ನೀವು ಸ್ನೇಹಿತರು ಹೇಳಿದ್ರು ನನಗ. ನಾನೇ ಪ್ರಧಾನ ಮಂತ್ರಿಗಳಿಗೆ ಭೇಟಿಗೆ ಏಮ್ಸ್ ಒಂದು ಮಾಡಿಕೊಡ್ರಿ ಅಂದ್ರ ನಿಮ್ ಜನಸಂಖ್ಯೆ ಇದು ಎಲ್ಲ ನೋಡಿದ್ರೆ ಆಗೋದಿಲ್ಲಪ್ಪ, ಸುಮ್ಮನೆ ಯಾಕೆ ತಲೆಗೆ ಹಾಕೋತಿಲ್ಲ. ಪ್ರೈಮ್ ಮಿನಿಸ್ಟರ್ಗೆ ಭೇಟಿಯಾಗಿ ಹೇಳ್ಯಾರದು ಆಗೋದಿಲ್ಲ. ಸರ್ಕಾರದವ್ರು ಮುಖ್ಯ ಸರಳ ಬಿಡ್ತೇವೆ. ಈ ನೋಡ್ರಿ, 1 ನಿಮಿಷ ಇರ್ರಿ. ನನಗೇನ್ ಕೇಳಕತ್ತಿದ ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೇಳಿ ಹೋಗಿ. ನನಗೇನ್ ಕೇಳಕತ್ತಿದಿಲ್ಲ. ಏನಪ್ಪಾ ಅವ್ರು 14 ಕೋಟಿ ಇಲ್ಲಿ ತಂದಿಟ್ಟಾರ. 1 ನಿಮಿಷ ರೀ. ನೀವು ಇಷ್ಟೆಲ್ಲ ಹೇಳ್ತೀರಿ, ನಾವು ಹೇಳೋದು ಬೇಡ. ಅದಕ್ಕ 14 ಕೋಟಿ ಇಲ್ಲಿ ಬಿದ್ದ ಪಡ್ಕೋತ 8 ಕೋಟಿ ಬೇಕು ಅಂತ ಹೇಳಿ ಜಿಗ್ಜಿನಿನು ಕೇಳೋಣ. ಆಫೀಸರ್ DC ಅವ್ರು ಹೇಳ್ಯಾರ, ಇದು ನಮ್ಮದ್ರಿ ಕೆಲಸ, ನಾವು ಮಾಡ್ಬೇಕು, ನಾವು ಯುಟಿಲೈಸ್ ಮಾಡ್ತೇವೆ ನೀರ. ಯುಟಿಲಿಟಿ ಸಿಟಿ ಬಿಟ್ಟು ಹೊರಗೆ ಮಾಡಿದ್ವಿ. 1000 ಕೋಟಿ ಕೆಲಸ ಮಾಡೀನಿ. 1 ರೂಪಾಯಿನೂ ಅವ್ರಿಗೆ ನಾ ಕೇಳಿಲ್ಲ. ಇದು ಸಿಟಿ ಅದಾಗದಪ್ಪ, ನೀವು ಯುಟಿಲೈಸೇಷನ್ ಯುಟಿಲಿಟಿ ಮಾಡ್ತೀರಿ ನೀವು. ಇದು 6-8 ಕೋಟಿ ಆಗ್ಯದ, ನೀವು ಕೊಡ್ರಿ ಅಂತ ಹೇಳಿ ಎಲ್ಲ DC-ಗೆ ಹೇಳ್ದ, ಅವನಿಗೆ ಹೇಳ್ದ, ಚೀಫ್ ಸೆಕ್ರೆಟರಿ ಫೋನ್ ಮಾಡೀನಿ. ಅವರು ಇಲ್ಲ ತರ. ಅದಕ್ಕೆ ನೀವೇ ಒಂದ್ಸಲ ಹೋಗಿ ದಯವಿಟ್ಟು ಹೇಳಿ. ಅಲ್ಲ ಬಿಜೆಪಿ ನಿನಗೆ ನಾನು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿದ, ನೀವೊಬ್ಬ ಪತ್ರಿಕಾಕರ್ತ. ಅದು ಸೇರ್ತದ. ನಡೀತಾ ಇಲ್ಲ ಅನ್ಬೇಡ್ರಿ ಸಾಹೇಬ್ರೆ. ನಾ ಬಾಳ ಸಲ ಈಗ ನೋಡ್ರಿ, ಕೊನೆಗೆ ಲಾಸ್ಟ್ ಇಯರ್ ಇಲ್ಲ, ಅದಕ್ಕ ಲಾಸ್ಟ್ ಇಯರ್ ನಂದು ಲಿಸ್ಟ್ ನ್ಯಾಗ ಬಂದಿತ್ತು. ಇದು ಗೋಳ್ಗುಮಟ ಈ ವರ್ಲ್ಡ್ ಮ್ಯಾಪ್ ಇದ್ರಾಗ ಹಾಕ್ಲಕ್ಕ 2 ಇದ್ದು, ನಂದೊಂದು ಇನ್ನೊಂದು. ಅವಾಗ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು,
ಯಾವುದು ಭಾಳ ಅರ್ಜೆಂಟ್ ಅದಪ್ಪ ಇದು ಸೇರಿಸು ಮುಂದೆ ಮಾಡೋಣ ಅಂತೇಳಿ ಅದು ತೆಗಿಸಿ ಮಾಡ್ಯಾರ. ನನಗೂ ಹೇಳ್ಯಾರ ಅದನ್ನ, ನಾ ಒಟ್ಟು ಮಾಡಿಸ್ತೀನಪ್ಪ ಅದನ್ನ ವರ್ಲ್ಡ್ ಮ್ಯಾಪ್ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಹೋಗಿ ಮಂಟಿ ಆಗ್ತೀನಿ ಅವ್ರು ಹೇಳ್ತೀನಿ. ಬಿಜಾಪುರದಿಂದ ಹುಬ್ಳಿ ರೇಲ್ ಬಿಡಬೇಕು ಅನ್ನೋದು ನಮ್ದು ಆಸೆ ಅದ, ನಿಮ್ಮದು ಅದ. ಆದ್ರೆ ನೀವು ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಸಾದಾ ಟ್ರೈನ್ ಓಡೋದು 80 km/h ಓಡ್ತದೆ ಈ ಹಳಿ ಮೇಲೆ. ಇದು ಭಾರತ, ಇದು ಒಂದೇ ಭಾರತ ಏನು ಟ್ರೈನ್ ಓಡಬೇಕು 140 km ಫಾಸ್ಟ್ನೇ ಹೋಗ್ತದ. ಇವೇನು ಹಳಿಗಳು ಏನದವಲ್ಲ ಆ ಸ್ಪೀಡಿಗೆ ಜೋಡಣೆ ಆಗಿಲ್ಲ, ಅದಕ್ಕಾಗಿ ಇಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಸ್ವಲ್ಪ ದಿನ ತಡೀರಿ, ಅದು ಮಾಡ್ಲಕತ್ತಾರೆ ಎಲ್ಲ ರಿಪೇರಿ. ಖಂಡಿತ ನಾನು ಆ ಒಂದು ಟ್ರೈನ್ ಬಿಡಿಸ್ತಕ್ಕಂಥ ಪ್ರಯಾಸ ಮಾಡ್ತೀನಪ್ಪ. ಅದ್ರ ಜೊತೆಗಿನ್ನ ಏಮ್ಸ ನಮ್ಮ ಜಿಲ್ಲೆ ಕೊಡೋದಿಲ್ಲ, ಆಗೋದಿಲ್ಲ. ಅದು ನಾವೆಲ್ಲ ಕೇಳಿದ್ದೇವೆ ಇದಕ್ಕೆ ಮೊದಲ 2 ಸಲ ಯಾರ್ಯಾರು ನೀವು ಸ್ನೇಹಿತರು ಹೇಳಿದ್ರು ನನಗ. ನಾನೇ ಪ್ರಧಾನಮಂತ್ರಿಗಳಿಗೆ ಭೇಟಿಗೆ ಏಮ್ಸ್ ಒಂದು ಮಾಡಿಕೊಡ್ರಿ ಅಂದ್ರೆ ನಿಮ್ಮ ಜನಸಂಖ್ಯೆ ಇದು ಎಲ್ಲ ನೋಡಿದ್ರೆ ಅದು ಆಗೋದಿಲ್ಲಪ್ಪ, ಸುಮ್ಮನೆ ಯಾಕೆ ತಲೆಗೆ ಹಾಕುತ್ತೆ ಅಂತ ಇಲ್ಲ. ಪ್ರೈಮ್ ಮಿನಿಸ್ಟರ್ಗೆ ಭೇಟಿಯಾಗಿ ಹೇಳಾರದು ಆಗೋದಿಲ್ಲ. ಸರ್ಕಾರದವ್ರು ಮುಖ್ಯ ಸಳ ಬಿಡ್ತೇವೆ. ಈ ನೋಡ್ರಿ ಒಂದ್ ನಿಮಿಷ ಇರ್ರಿ, ನನಗೇನ್ ಕೇಳಕತ್ತಿದ ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೇಳಿ ಹೋಗಿ. ನನಗೆ ಏನ್ ಕೇಳಕತ್ತಿದಿಲ್ಲ, ಏನಪ್ಪಾ ಅವ್ರು 14 ಕೋಟಿ ಇಲ್ಲಿ ತಂದಿಟ್ಟಾರ. ಒಂದ್ ನಿಮಿಷ ರೀ, ನೀವು ಇಷ್ಟೆಲ್ಲ ಹೇಳ್ತೀರಿ, ನಾವು ಹೇಳೋದು ಬೇಡ. ಅದಕ್ಕ 14 ಕೋಟಿ ಇಲ್ಲಿ ಬಿದ್ದ ಕೊಳ್ಕೋತ 8 ಕೋಟಿ ಬೇಕು ಅಂತ ಹೇಳಿ ಜಿಗ್ಜಿನಿನೂ ಕೇಳೋಣ. ಆಫೀಸರ್ DC ಅವ್ರು ಹೇಳಾರ ಇದು ನಮ್ಮದ್ರಿ ಕೆಲಸ, ನಾವು ಮಾಡ್ಬೇಕು, ನಾವು ಯುಟಿಲೈಸ್ ಮಾಡ್ತೇವೆ ನೀರ. ಯುಟಿಲಿಟಿ ಸಿಟಿ ಬಿಟ್ಟು ಹೊರಗೆ ಮಾಡಿದ್ವಿ, ಸಾವಿರಾರು ಕೋಟಿ ಕೆಲಸ ಮಾಡೀನಿ. 1 ರೂಪಾಯಿನೂ ಅವ್ರಿಗೆ ನಾ ಕೇಳಿಲ್ಲ. ಇದು ಸಿಟಿ ಅದಾಗದಪ್ಪ, ನೀವು ಯುಟಿಲೈಸೇಷನ್ ಯುಟಿಲಿಟಿ ಮಾಡ್ತೀರಿ ನೀವು. ಇದು 6-8 ಕೋಟಿ ಆಗ್ಯದ, ನೀವು ಕೊಡ್ರಿ ಅಂತ ಹೇಳಿ ಎಲ್ಲ DC-ಗೆ ಹೇಳ್ದ, ಅವನಿಗೆ ಹೇಳ್ದ, ಚೀಫ್ ಸೆಕ್ರೆಟರಿ ಫೋನ್ ಮಾಡೀನಿ, ಅವರು ಇಲ್ಲ ತರ. ಅದಕ್ಕೆ ನೀವೇ ಒಂದರ ಹೋಗಿ ದಯವಿಟ್ಟು ಹೇಳಿ. ಅಲ್ಲ ಅಲ್ಲ ಬಿಜೆಪಿ ನಿನಗೆ ನಾನು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ, ನೀವೊಬ್ಬ ಪತ್ರಿಕಾಕರ್ತ. ಸಾಮಾನ್ಯ ಜನರ ಪರವಾಗಿ ಹೇಳ್ತೀನಿ. ಇಲ್ಲಿ ಬಹಳ ಸತ್ಯದ. ನನಗೆ ಭಯಂಕರ ಭಾಳ ಜನ ಹಳ್ಳ್ಯಾಗ ಹೋದಾಗ ನನಗೆ ಹೇಳ್ಯಾರ, ಅವರು ಏನ್ ಹಡ್ಡಿರ್ತಾರ ಅದನ್ನ ಸರಿಯಾಗಿ ಮುಚ್ಚಬೇಕು ಅನ್ನೋದು ಕಾನೂನ್ಯಾಗದ. ಆಮೇಲೆ ಈಗ CC ರೋಡ್ಗಳು ಮಾಡ್ಯಾರ, ಅವೆಲ್ಲ ಅಡ್ಡಿ ಒಗದು ಇವೆಲ್ಲ ಮಾಡ್ಯಾರ. ಭಾಳ ನಿಜವಾಗಿ ಅದರಲ್ಲಂತೂ ಅವ್ಯವಹಾರ ಅದ ಅಂತ ನನಗೂ ಅನಿಸ್ತದ. ನಾನು ಇದು ನಮ್ಮ ಜಿಲ್ಲಾಧಿಕಾರಿಗಳ ಮನಸ್ಸಿಗೆ ತಗೊಂಡ್ಬಂದೀನಿ. ನಾ ಹೇಳಿ ಸ್ಪಷ್ಟವಾಗಿ, ನೋಡ್ರಿ ನಾವು ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಮಾಡಿದ್ರು ಕೂಡ ನಿಮ್ಗೆ ಯಾವ ಊರಾಗೂ ಕೂಡ ಜಲಜೀವನ ಮಿಷನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಕಾಂಟ್ರಾಕ್ಟರ್ ಎಲ್ಲರದು ಮೀಟಿಂಗ್ ಕರೆದು ಒಂದ್ಸಲ ಹೇಳ್ರಿ ಅಂತಕ್ಕಂಥ ಮಾತನ್ನು ಕೂಡ ನಾ ಹೇಳೀನಿ. ಆದ್ರೆ ದಯವಿಟ್ಟು ನೋಡೋಣ, ಇನ್ನೊಂದು ಸ್ವಲ್ಪ ದಿನ ನೋಡೋಣ, ಮಾಡಿಲ್ಲ ಅಂದ್ರೆ ಬೇರೆ ವ್ಯವಸ್ಥೆ ಏನ್ರಿ ಮಾಡೋಣ.